ಗೀತಾಮಹಾತ್ಮೆ ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. ಭಗವದ್ಗೀತೆಯ 12ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಭಕ್ತಿಯೋಗದ ಕುರಿತು ಭಗವಂತ ಈ ರೀತಿ ವರ್ಣಿಸುತ್ತಾನೆ. ನನ್ನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸು, ಬುದ್ಧಿಯನ್ನು ನನ್ನಲ್ಲಿ ತೊಡಗಿಸು, ಆಗ ನೀನು ನನ್ನಲ್ಲೇ ವಾಸ ಮಾಡುವೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ತಮ್ಮ ತಮ್ಮ ವರ್ಣಾಶ್ರಮ ಧರ್ಮವನ್ನು ಚೆನ್ನಾಗಿ ಪಾಲಿಸಿ ಅವ್ಯಕ್ತ ಪ್ರಕೃತಿ ಹಾಗೂ ಜೀವ ಸಂಜ್ಞಕ ಪುರುಷ ಇವೆರಡರ ನಿಯಾಮಕನಾದ ಭಗವಾನ್ ವಾಸುದೇವನಲ್ಲಿ ಅನನ್ಯ ಶರಣಾಗತಿಯನ್ನು ಹೊಂದಬೇಕು. ಇಂದ್ರಿಯಗಳಿಗೆ ಅಧಿಪತಿಯಾಗಿ ಅವುಗಳ ಅಂತರಾತ್ಮನಾಗಿ ಮನೋಭಿಮಾನಿಯಾದ ಅನಿರುದ್ಧ ರೂಪಿಯಾದ ಆ ಪರಮಾತ್ಮನನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ಮರಿಸಬೇಕು. ತನ್ನ ತೇಜಸ್ಸಿನಿಂದ ಜಗತ್ತನ್ನು ತುಂಬಿರುವ ಸೂರ್ಯದೇವನೂ ಅವನೇ. ಸ್ವರ್ಗ ಮತ್ತು ಮೋಕ್ಷಗಳೆರಡಕ್ಕೂ ದ್ವಾರವಾಗಿರುವ ಚಾತುರ್ಹೋತ್ರ ಮುಂತಾದ ಯಜ್ಞಗಳಿಗೆ ಸಾಧನವಾಗಿ ಅವುಗಳನ್ನು ವಿಸ್ತರಿಸುವವನೂ ಆದ ಅಗ್ನಿದೇವನೂ ಅವನೇ. ದೇವತೆಗಳಿಗೂ ಪಿತೃಗಳಿಗೂ ಪೋಷಕನಾದ ವೇದಗಳಿಗೆ ಅಧಿಪತಿಯಾದ ಯಜ್ಞೇಶ್ವರನೂ ಅವನೇ. ಎಲ್ಲ ಜೀವಿಗಳಿಗೂ ತೃಪ್ತಿಯನ್ನುಂಟು ಮಾಡುವ ಸರ್ವರಸರೂಪನಾದ ವರುಣನೂ ಅವನೇ. ಎಲ್ಲ ಪ್ರಾಣಿಗಳಿಗೆ ನೆಲೆಯಾದ ಸ್ಥೂಲ ವಿರಾಟ್ ರೂಪಿ ಪುರುಷ, 3 ಲೋಕಗಳ ಪಾಲಕ, ಮಾನಸಿಕ, ಐಂದ್ರಿಕ ಮತ್ತು ಶಾರೀರಿಕ ಶಕ್ತಿರೂಪಿಯಾದ ವಾಯುದೇವನೂ ಅವನೇ. ಗುಣಶಬ್ದದ ಮೂಲಕ ಸಮಸ್ತ ಪದಾರ್ಥಗಳ ಅರಿವನ್ನುಂಟು ಮಾಡುತ್ತಾ ಒಳ ಹೊರಗಿನ ಭೇದವನ್ನುಂಟು ಮಾಡುವ ಆಕಾಶವೂ ಅವನೇ. ಅಧರ್ಮದ ಫಲಸ್ವರೂಪವಾದ ದುಃಖದಾಯಕ ಮೃತ್ಯುವೂ ಅವನೇ. ಎಲ್ಲ ರೀತಿಯ ಕಾಮನೆಗಳನ್ನು ಪೂರ್ಣಗೊಳಿಸುವ ಸಾಕ್ಷಾತ್ ಮಂತ್ರಸ್ವರೂಪಿಯೂ ಮಹಾನ್ ಧರ್ಮಸ್ವರೂಪನೂ ಅವನೇ. ಕರ್ತ ಕರಣ ಕರ್ಮ 3 ಶಕ್ತಿಗಳ ಏಕಮಾತ್ರ ಆಶ್ರಯನೂ ಅವನೇ. ಅಹಂಕಾರ ತತ್ವಕ್ಕೆ ಅಧಿಪತಿಯಾದ ರುದ್ರರೂಪಿಯೂ ಅವನೇ. ಜ್ಞಾನ ಮತ್ತು ಕ್ರಿಯಾಸ್ವರೂಪ ಹಾಗೂ ಶೃಣ್ವಂತಿ, ಪಶ್ಯಂತಿ, ಮಧ್ಯಮ, ವೈಖರಿ ಎಂಬ 4 ಬಗೆಯ ವಾಣಿ ಪ್ರಕಾರನೂ ಅವನೇ. ಹೀಗೆ ಎಲ್ಲೆಲ್ಲೂ ಆ ಭಗವಂತನನ್ನೇ ಕಾಣುತ್ತಾ ಭಕ್ತಿ ಭಾವಗಳಿಂದ ಆ ಪರಮಾತ್ಮನನ್ನೇ ಆರಾಧಿಸಬೇಕು. ಹರಿ ಓಂ.